ಆವರಿಸಿದೆ. ಸಿಡಿಯುವ ಸಿಡಿಲಿನದು ಅಂಜದೆಯೇ ಗರ್ಜಿಸಿದೆ. ಹೆಜ್ಜೆಲಿ ಅಚ್ಚೊತ್ತಿದೆ ಕಟು ಸತ್ಯವು ಧರ್ಮ. ಕಣ್ಬಿಟ್ಟರೆ ಎದುರಾಡಿಯು ಭಸ್ಮವೇ ನರಸಿಂಹ. ನಮ್ಮೂರ್ ಜಮೀನ್ ತಗೊಳಕ್ಕೆ ಎಷ್ಟಾ ಧೈರ್ಯ ನಿನ್ಗೆ? ನಮ್ಮೂರ್ ಜನರಿಗೆ ಕೆಲಸ ಕೊಡಕ್ ನೀನ್ ಯಾವನ್ಲ? ನಮ್ಮೂರ್ನಲ್ಲಿ ಯಾರಾದ್ರೂ ಹಸ್ಕೊಂಡಿದ್ದಾರ? ನಿಂತವ ಯಾರಾದ್ರೂ ಬೇಡಕ್ ಬಂದವ್ರ? ಈಕೆ ಮಕ್ಕಳು ಇವಳಿಗೆ ಕೈ ಕೊಟ್ಟು ಇವಳು ಈ ಭೂಮ್ತಾನ ನಂಬ್ಕೊಂಡು ಈ ಭೂಮ್ತ ಈಕೆ ಕೈ ಬಿಡ್ಲಿಲ್ಲ. ಇದು ನಂಬ್ಕೊಂಡೆ ಒಂದೊತ್ತಿನ ಗಂಜಿ ಕುಡಿತಾಳೆ. ಈಗ ನೀನು ಇದನ್ನ ಫ್ಯಾಕ್ಟ್ರಿ ಕಟ್ಟಕ್ಕೆ ಕಿತ್ಕೊಂಡು ಹೋಗ್ಬಿಟ್ರೆ ಅವಳು ಹೊಟ್ಟೆಗೇನು ನೀನ್ ಫ್ಯಾಕ್ಟ್ರಿ ಚರ್ಮ ತಿನ್ಬೇಕಲ್ಲ? ಕೊಬ್ಬಿದ ಮಗನೇ, ಎಷ್ಟು ಧೈರ್ಯ ನಿನ್ಗೆ? ನಂತವ ದುಡ್ಡಿನ ವಿಷಯ ಮಾತಾಡ್ತೀಯ? ಕೋಟಿ ಗಟ್ಟಲೆ ಹಣನ ಪುಟ್ಟಗೋಸಿಲಿಟ್ಕೊಂಡು ತಿರ್ಗಾಡ್ದು ವಂಶ ಕಳ್ಳ ನಮ್ದು. ನಮ್ತವನೇ ದುಡ್ಡಿನ ಬಗ್ಗೆ ಮಾತಾಡ್ತೀಯ? ನಿನ್ ಮಂತ್ರಿ ಹೋಗಿ ಹೇಳು, ಅವನು ಗುಂಡಿಗಿಲಿ ಬಿಸಿ ರಕ್ತನೇ ಇರೋದು ನಿಜ ಆದ್ರೆ ಈ ಸಿಂಹದ ಗುಹೆಯಿಂದ ಒಂದು ಹುಲ್ಲು ಕಡ್ಡಿ ಕಿತ್ಕೊಂಡು ಹೋಗಿ ನೋಡುವ. ನುಡಿದರೆ ಹೊನ್ನುಡಿಯದು ಮರು ನುಡಿಯುವರಿಲ್ಲ. ನ್ಯಾಯಾಂಗದ ಕನ್ನಡಿಯದು ಕಡೆಗಣಿಸುವರಿಲ್ಲ. ನಿನ್ ಫ್ಯಾಕ್ಟ್ರಿ ಕಟ್ಟೋಕೆ ಬೇರೆ ಕಡೆ ಜಾಗ ಆಗಕ್ಕಿಲ್ವಾ? ಫಸಲ್ ಕೊಡೋ ಭೂಮಿನೇ ಆಗ್ಬೇಕಾ? ನೀನು ನೋಡ್ತಾ ಇರೋದು ಬೆಂದಿರೋ ಅನ್ನನ, ಭತ್ತನ ಯಾವತ್ತಾದ್ರೂ ನೋಡಿದ್ಯಾ ನೀನು? ಇವತ್ತು ಒಬ್ಬ ರೈತ ಒಂದು ಬೆಳೆನ ಬೆಳೆದಕ್ಕೆ ಎಷ್ಟೊಂದು ಕಷ್ಟ ಪಡ್ತದೆ ಅಂತ ಗೊತ್ತಾ ನಿನ್ಗೆ? ಎಲ್ಲೂ ಸರಿಯಾಗಿ ಮಳೆನೇ ಆಗ್ತಾ ಇಲ್ಲ, ಅವ್ರ ಕೈಗೆ ಸರಿಯಾಗಿ ಬೆಳೆನೇ ಬರ್ತಾ ಇಲ್ಲ. ಅವ್ನು ಬೆಳೆದಕ್ಕಂತ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಎಷ್ಟೋ ಜನ ರೈತರು ತಾವು ಮಾಡ್ಕೊಂಡ್ರ ಸಾಲನ ತೀರ್ಸಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊತಾವೆ. ಆ ರೈತರ ಕಷ್ಟ ಗೊತ್ತಾ ನಿಮ್ಗೆ? ಮಾತಿದ್ರೆ ಸಾಕು ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತೀರಾ. ಆ ರೈತನ ಕಷ್ಟ ನಿಮ್ಮಂತವ್ರಿಗೆ ಹೇಗೆ ಗೊತ್ತಾಗತ್ತೋ? AC ರೂಮಲ್ಲಿ ಕುತ್ಕೊಂಡು ಬಿಸ್ಲೇರಿ ನೀರನ್ನ ಕುಡ್ಕೋತಾ ಐಷಾರಾಮಿ ಕಾರಲ್ಲಿ ಓಡಾಡೋ ನಿಮ್ಮಂತವ್ರಿಗೆ ಒಬ್ಬ ರೈತನ ಕಷ್ಟ ಹೇಗೆ ಗೊತ್ತಾಗತ್ತೆ? ಒಬ್ಬ ರೈತನ ಕಷ್ಟ ಗೊತ್ತಾಗಬೇಕಾದ್ರೆ ಅವನ ಜೊತೆಗಿದ್ದು ಜೀವನ ಮಾಡಿ ನೋಡಿ, ಅವಾಗ ಗೊತ್ತಾಗತ್ತೆ ಒಬ್ಬ ರೈತ ಎಷ್ಟು ಕಷ್ಟಪಟ್ಟು ಬೆಳೆನ ಬೆಳೆದು ನಮಗೆಲ್ಲ ಅನ್ನ ಹಾಕ್ತಾನೆ ಅಂತ. ನೀನು ಮಂತ್ರಿ ಆದ್ರೆ ನಾನು ರಾಜ. ರಾಜ. ನಿನ್ನ ಕುರ್ಚಿ ಯಾವತ್ತು ಬಿದ್ದೋಯ್ತದೋ ನಿನಗೆ ಗೊತ್ತಿಲ್ಲ. ಆದ್ರೆ ನಮ್ದು ಹಾಗಲ್ಲ. ಸಾಯೋ ಗಂಟ ನಾವೇ ರಾಜರು. ನಮ್ಮಿಂದ ನೀನು, ನಿನ್ನಿಂದ ನಾವಲ್ಲ. ನಾವು ಮನಸ್ಸು ಮಾಡಿದ್ರೆ ಯಾರನ್ನು ಬೇಕಾದ್ರೂ ಮಂತ್ರಿನಾಗಿ ಮಾಡ್ಬೋದು. ಆದ್ರೆ ನಿನ್ನಿಂದ ಒಬ್ಬ ನರಸಿಂಹೇಗೌಡರನ್ನ ಹುಟ್ಟಾಕಕ್ಕಾಯ್ತದ? ಮಗ, ಅವನ್ನ ಕರ್ಕೊಂಡು ಹೋಗಿ ಎಲೆಕ್ಷನ್ ನಿಲ್ಸು. ನಾವು ಹೇಳಿದ್ದು ಅಂತ ಹೇಳು, ಜನ ಎಲ್ಲ ಅವನಿಗೆ ವೋಟ್ ಹಾಕ್ತಾರೆ. ನಾವು ಹೇಳಿದ್ದು ಅಂತ ಹೇಳು, ಅವನು ಮಂತ್ರಿ ಆಗ್ತಾನೆ. ನೀನೆನೆದರೆ ಕಕ್ಕಲ್ಲದು ಬಂಗಾರವು ತಾನೆ. ನಿನ್ ಹಸ್ತದಿ ಪಡೆದವರಿಗೆ ಸೌಭಾಗ್ಯವು ತಾನೆ. ನಿನ್ನನ್ನು ನಂಬಿದ ಜನ ಬಡತನ ಕಂಡಿಲ್ಲ. ನೀ ಪ್ರೀತಿಯ ಹಂಚಿದರೆ ಕನಕವೇ ಎಲ್ಲ. ಹಸಿರಲಿ ನಿನ್ನು ಸಿರಿದೆ ನೆಲ ಜಲಗಳು ನಗುತ್ತಿವೆ. ಅದಲೋರುಗ ತಾವೀಗಿದೆ. ಈ ಸಿಂಹಾದ್ರಿಯ ಸಿಂಹ ಚಿತ್ರದ ಈ ಒಂದು ಸಿಂಹಾದ್ರಿಯ ಸಿಂಹ ಚಿತ್ರದ ಸಂಭಾಷಣೆ ಮತ್ತು ಅಭಿನಯ ನಿಮ್ಮೆಲ್ಲರ ಮನಸ್ಸಿಗೂ ನಿಜವಾಗ್ಲೂ ಸಂತೋಷ ಕೊಟ್ಟಿದ್ರೆ ಇನ್ನೊಂದು ಸರ್ತಿ ಚಪ್ಪಾಳೆ ಆಶೀರ್ವಾದ ನೀಡಿ ಅಂತ ಕೇಳ್ಕೊತಾ ಇದ್ದೀನಿ. ಕಾರಣ ಇಷ್ಟೇ, ಯಾಕೆ ಇನ್ನೊಂದು ಸರ್ತಿ ಚಪ್ಪಾಳೆ ಕೊಡಿ ಅಂತ ಕೇಳೋದಕ್ಕೂ ಒಂದು ಕಾರಣ ಇದೆ.
ಪ್ರತಿಯೊಬ್ಬ ಕಲಾವಿದರಿಗೂ ತನ್ನದೇ ಆದಂಥ ಒಂದು ಪ್ರತಿಭೆಯಲ್ಲಿ ಏನಾರ ಸ್ವಂತಿಕೆ ಮಾಡಿದಾಗ ಅದರಲ್ಲಿ ಒಂದು ಸಂತೋಷ ಇರುತ್ತೆ. ಆ ಸಂತೋಷ ನಿಮ್ಮ ಮನಸ್ಸಿಗೆ ಒಪ್ಪಿದಾಗ ಮಾತ್ರ ನಾವು ಮಾಡಿದ್ದಕ್ಕೂ ಸಾರ್ಥಕತೆ ಇರುತ್ತೆ ಅನ್ನೋ ಭಾವನೆ ನಮ್ಮದು. ಈಗ ತಾನೇ ಈ ಸಿಂಹಾದ್ರಿಯ ಸಿಂಹ ಚಿತ್ರದ ಸಂಭಾಷಣೆಯ ಒಂದು ಆಡಿಯೋ ಧ್ವನಿ ಕೇಳಿದ್ರಲ್ಲ, ಈಗ ಬಂದಿರತಕ್ಕಂಥ ಆಡಿಯೋ ಧ್ವನಿ ಇದೆ. ಆ ಆಡಿಯೋದಲ್ಲಿ ಬಂದಿರತಕ್ಕಂಥ ಧ್ವನಿ ವಿಷ್ಣುವರ್ಧನ್ ಅವರು ಮಾತಾಡಿದ್ದಲ್ಲ, ವಿಷ್ಣುವರ್ಧನ್ ಧ್ವನಿಯಲ್ಲಿ ನಾನೇ ಮಾತಾಡಿ ರೆಕಾರ್ಡ್ ಮಾಡಿರೋದು. ಅದು ನನ್ನದೇ ಧ್ವನಿ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಸಿನಿಮಾದಲ್ಲಿ ಈ ಸಿಂಹಾದ್ರಿ ಸಿಂಹದ ಒಂದು ಸಂಭಾಷಣೆ 3 ಸನ್ನಿವೇಶದ ಸಂಭಾಷಣೆನ ಒಟ್ಟಿಗೆ ಮಾಡಿ ನಾವು ಅದನ್ನು ನಿಮ್ಮೆದುರಿಗೆ ಕೊಟ್ಟಿದ್ದೇವೆ. ಸಿನಿಮಾದಲ್ಲಿ ವಿಷ್ಣುವರ್ಧನರು ಮಾತಾಡಿದಿರೋ ಒಂದು ಡೈಲಾಗು ಕೂಡ ನಾವು ಇದರಲ್ಲಿ ಮಾತಾಡಿ ನಿಮಗೆ ಕೇಳಿಸಿದ್ದೇವೆ. ಸಿನಿಮಾದಲ್ಲಿ ವಿಷ್ಣುವರ್ಧನ್ ಈ ಸಂಭಾಷಣೆ ಎಲ್ಲೂ ಮಾತಾಡಿಲ್ಲ, ಆದರೂ ನಾವು ಇದರಲ್ಲಿ ಒಂದು ಎಕ್ಸ್ಟ್ರಾ ಸಂಭಾಷಣೆನ ಮಾತಾಡಿ ನಿಮಗೆ ಕೇಳಿಸಿದ್ದೀನಿ. ಆ ಸಂಭಾಷಣೆ ಯಾವುದು ಅಂತ ಇನ್ನೊಂದು ಸರ್ತಿ ನಿಮಗೆ ನಾನು ನೆನಪು ಮಾಡಿಕೊಡ್ತೀನಿ. ಸಿನಿಮಾದಲ್ಲಿ ಇಲ್ದಿರೋ ಆ ಸಂಭಾಷಣೆ ಯಾವುದು ಅಂತ ಇನ್ನೊಂದು ಸರ್ತಿ ನಿಮಗೆ ನೆನಪು ಮಾಡಿಕೊಡ್ತೀನಿ. ಮಾತೆತ್ತಿದ್ರೆ ಸಾಕು, ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತೀರಾ. ಆ ರೈತರ ಕಷ್ಟ ನಿಮ್ಮಂಥವ್ರಿಗೆ ಹೇಗೆ ಗೊತ್ತಾಗುತ್ತೋ? ಎ ಸಿ ರೂಮಲ್ಲಿ ಕೂತ್ಕೊಂಡು ಬಿಸ್ಲರ್ ನೀರನ್ನ ಕುಡ್ಕೋತಾ ಐಷಾರಾಮಿ ಕಾರ್ ಓಡಾಡೋ ನಿಮ್ಮಂಥವ್ರಿಗೆ ಒಬ್ಬ ರೈತರ ಕಷ್ಟ ಹೇಗೆ ಗೊತ್ತಾಗುತ್ತೆ? ಒಬ್ಬ ರೈತರ ಕಷ್ಟ ಗೊತ್ತಾಗಬೇಕಾದ್ರೆ ಅವ್ರ ಜೊತೆದು ಜೀವನ ಮಾಡಿ ನೋಡಿ, ಆವಾಗ ಗೊತ್ತಾಗುತ್ತೆ ಒಬ್ಬ ರೈತ ಎಷ್ಟು ಕಷ್ಟಪಟ್ಟು ಬೆಳೆನ ಬೆಳೆದು ನಮಗೆಲ್ಲ ಅನ್ನ ಹಾಕ್ತಾನೆ ಅಂತ. ಧನ್ಯವಾದಗಳು. ಈ ಒಂದು ಸಂಭಾಷಣೆ ಯಕ್ಷಾಸರಿಸಿದ್ವಿ. ನಿಮ್ಮ ಆಶೀರ್ವಾದ ಹೀಗಿರಲಿ. ನಮ್ಮ ಏನು ಮಂಗಳ ಕಲಾ ಸಾಹಿತ್ಯ ಬಳಗದವರು ಭಾಳ ಯೋಚನೆಯಿಂದ ಬಹಳ ಅದ್ಭುತವಾಗಿ ಒಂದು ಕಾರ್ಯಕ್ರಮದ ಆಯೋಜನೆ ಮಾಡಿದರು. ಅದರ ಬೇರೆ ಕಡೆಯೂ ಕಾರ್ಯಕ್ರಮಗಳು ಇರೋದರಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅಭಿಮಾನಿಗಳು ಬಂದಿದ್ದಾರೆ. ನಿಮ್ಮ ರಂಜಿಸದ ಕಾರ್ಯಕ್ರಮ ಮಾಡ್ತೀವಿ. ಮತ್ತು ಅಂಬರೀಷ್ ಅವರು ಬಂದು ವಿಶೇಷವಾಗಿ ನಿಮ್ಮನ್ನು ರಂಜಿಸ್ತಾರೆ. ಮತ್ತು ಅಂಬರೀಷು ಮತ್ತು ನಾನು ಇಬ್ಬರು ಒಟ್ಟಿಗೆ ಕೂಡಿ ಸ್ನೇಹಿತರ ಒಂದು ಕುಚುಕು ಹಾಡಿಗೆ ಬಹಳ ಅದ್ಭುತವಾದಂಥ ಒಂದು ಅಭಿನಯನ ಮಾಡೋದಕ್ಕೆ ನಾವು ಸಿದ್ಧರಾಗಿ ಬರ್ತೀವಿ. ನಿಮ್ಮ ಆಶೀರ್ವಾದ ನಮ್ಮ ಸಿಂಚನ ಕಲಾ ಬಳಗಕ್ಕೆ ಯಾವತ್ತೂ ಮ್ಯೂಸಿಕಲ್ ಕಲಾ ಬಳಗಕ್ಕೆ ಇರಲಿ. ಗಂಗಾಧರ ಆಚಾರ್ಯರು ಈ ಒಂದು ಕಲಾ ಬಳಗಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳುತ್ತಾ ಕಾರ್ಯಕ್ರಮ ಮುಂದುವರಿಸ್ತಿದ್ದೀವಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.